ಏಜ್ 35 ವರ್ಷ ಆಗಿದೆ, ಮಕ್ಕಳಾಗಲ್ಲ ಇಂದ್ರೆ ಮಕ್ಕಳಾಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀರಾ? ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಬ್ರಿಕ್ಸ್ ಫರ್ಟಿಲಿಟಿ ಬೆಂಗಳೂರು ಇಂದ. ಒಬ್ಬರು ಹೆಂಗಸರಿಗೆ ವಯಸ್ಸು ಹೆಚ್ಚಾಕೊಂತ ಹೋಗಿದ್ರೆ ಮೊಟ್ಟೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಕಡಿಮೆ ಆಗ್ತಾ ಹೋಗುತ್ತೆ. 30 ಇಂದ 35 ವರ್ಷ ಏಜ್ ಮಧ್ಯದಲ್ಲಿ ಈ ಎಗ್ ಕ್ವಾಲಿಟಿ ಅನ್ನೋದು ಕಡಿಮೆ ಆಗೋದು ಸ್ಟಾರ್ಟ್ ಆಗುತ್ತೆ. 35 ಆದಮೇಲೆ ಈ ಎಗ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬೇಗ ಕಡಿಮೆ ಆಗುತ್ತೆ. ಅದರಿಂದ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು ಮತ್ತು ಮಿಸ್ಕ್ಯಾರೇಜ್ ರೇಟನ್ನು ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಮಕ್ಕಳು ಆಗಲ್ಲ ಅಂತ ಇಲ್ಲ. ಫಸ್ಟ್ ನೀವು ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡಿರಿ. AMH ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ. ಒಂದು ವೆಜೈನಲ್ ಸ್ಕ್ಯಾನ್ ಇಲ್ಲ ಅಬ್ಡಾಮಿನಲ್ ಸ್ಕ್ಯಾನ್ ಮಾಡಿಸ್ಕೊಂಡಿದ್ರೆ ಗರ್ಭಾಶಯ ಹೇಗಿದೆ, 2 ಅಂಡಾಶೀಲ ಅಂದರೆ ಓವರೀಸ್ನಲ್ಲಿ ಎಷ್ಟು ಫಾಲಿಕಲ್ಸ್ ಇದೆ, ನಿಮ್ಮ ಏಜ್ಗೆ ಎಷ್ಟಿರಬೇಕು ಅಷ್ಟಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದರ ಪ್ರಕಾರ ನೀವು ಚೆನ್ನಾಗಿ ನಿಮ್ಮದು ಪ್ಲ್ಯಾನ್ ಮಾಡ್ಕೋಬೋದು ಪ್ರೆಗ್ನೆನ್ಸಿನ. ಇಲ್ಲ ಪ್ರೆಗ್ನೆನ್ಸಿ ನೀವು ಡಿಲೇ ಮಾಡಬೇಕಂತ ಅನ್ಕೊತಾ ಇದ್ದೀರಾ ಅಂದರೆ ಎಗ್ ಫ್ರೀಸಿಂಗ್, ಎಂಬ್ರಿಯೋ ಫ್ರೀಸಿಂಗ್ ಅಂತ ಆಪ್ಷನ್ಸ್ನ ನೀವು ಕನ್ಸಿಡರ್ ಮಾಡಬೇಕಾ ಇಲ್ಲನಾ ಅಂತ ನಿಮ್ಮ ಫರ್ಟಿಲಿಟಿ ಡಾಕ್ಟರ್ ನಿಮ್ಮನ್ನ ಗೈಡ್ ಮಾಡ್ತಾರೆ. ಒಳ್ಳೆಯ ಆಹಾರ, ಸ್ಮೋಕಿಂಗ್, ಆಲ್ಕೋಹಾಲ್ನ ಬಿಡಬೇಕು ಮತ್ತು ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು. ಅಟ್ಲೀಸ್ಟ್ ಫಾರ್ 1 hour, 1 ತಾಸು 1 ಡೇನಲ್ಲಿ ಎಕ್ಸಸೈಸ್ ಮಾಡಬೇಕು. ಇಂಥ ಚೇಂಜಸ್ನ ನೀವು ನಿಮ್ಮ ಲೈಫ್ನಲ್ಲಿ ಇನ್ಕಾರ್ಪ್ರೇಟ್ ಮಾಡಿದರೆ ಎಗ್ ಕ್ವಾಲಿಟಿ ಬೆಟರ್ ಆಗುತ್ತೆ. ಏಜ್ ಬರೀ ಒಂದು ನಂಬರ್, ಬಟ್ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮದರ್ಹುಡ್ ಅನ್ನೋದು ಯಾವ ಏಜ್ನಲ್ಲಿನೂ ಬರುತ್ತೆ, ಬಟ್ ಅದು ಹೆಲ್ದಿಯಾಗಿ ಹೋಗಬೇಕಂದ್ರೆ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇನ್ನೂ ಒಳ್ಳೆಯದು.